ಇತ್ತೀಚೆಗೆ ನಡೆದಂತಹ ಚನ್ನಪಟ್ಟಣದ ಚುನಾವಣೆಯಲ್ಲಿ ಯಾರ ಗೆಲುವು ಯಾರ ಸೋಲು ಸದ್ಯಕ್ಕೆ ಎಲ್ಲ ಒಂದ್ ಕಡೆ ಸೈನಿಕ ಶಸ್ತ್ರತ್ಯಾಗ ಮಾಡಿದ್ರು ಅನ್ನೋ ರೀತಿಯಲ್ಲೇ ನಿನ್ನೆ ಮಾತಾಡಿದ್ರು ಸಿಪಿ ಯೋಗೇಶ್ವರ್. ಅದಕ್ಕೆ ಕಾರಣ ಆಗಿರೋದು ಕುಳ್ಳ ಕರಿಯ ಮಾತಿನ ಎಫೆಕ್ಟ್. ಕಾಂಗ್ರೆಸ್ಗೆ ಸಚಿವ ಜಮೀರ್ ಅಹಮದ್ ಖಾನ್ ಬಹಳ ದುಬಾರಿಯಾಗಿದ್ದಾರೆ. ಜಮೀರ್ ಹೇಳಿಕೆಯಿಂದ ಸೈನಿಕರಿಗೆ ಸೋಲಿನ ಭೀತಿ ಕಾಡ್ತಾ ಇದೆಯಾ? ಉಪಚುನಾವಣೆಯ ಸಂದರ್ಭದಲ್ಲಿ ಜಮೀರು ಈ ಕಡೆ ನುಂಗೋಕ್ಕೂ ಆಗಲ್ಲ, ಆ ಕಡೆ ಉಗುಳೋಕ್ಕೂ ಆಗಲ್ಲ ಅನ್ನೋ ರೀತಿಯ ತುತ್ತಾಗ್ಬಿಟ್ಟಿದ್ದಾರೆ. ವಿವಾದಗಳಿಂದ ದೂರ ಇರಿ ಅಂತ ಹೇಳಿ ಹೈಕಮಾಂಡ್ ಎಚ್ಚರಿಕೆ ಕೊಟ್ಟಿತ್ತು. ಆದ್ರೆ ಜಮೀರ್ ಅಹಮದ್ ಖಾನ್ ಅಂದ್ರೆ ವಿವಾದ, ವಿವಾದ ಅಂದ್ರೆ ಜಮೀರ್ ಅಹಮದ್ ಖಾನ್, ಅದಿಲ್ಲದೆ ಬದುಕೋದಕ್ಕೆ ನನಗೆ ಸಾಧ್ಯವೇ ಇಲ್ಲ ಅನ್ನೋ ರೀತಿಯಲ್ಲಿ ಜಮೀರ್ ಅಹಮದ್ ಖಾನ್ ವಿವಾದಗಳನ್ನ ತನ್ನ ಮೈ ಮೇಲೆ ಎಳ್ಕೊಂಡಿದ್ರು. ಒಂದೆರಡು ಹೇಳಿಕೆ ಚನ್ನಪಟ್ಟಣದಲ್ಲಿ ಸಿಕ್ಕಾಪಟ್ಟೆ ಎಫೆಕ್ಟ್ ಕೊಟ್ಟಿತ್ತು. ಒಂದು, ದೇವೇಗೌಡರ ಕುಟುಂಬವನ್ನ ಖರೀದಿ ಮಾಡ್ಬಿಡ್ತೀವಿ ನಾವು. ಇನ್ನೊಂದು, ಕುಮಾರಸ್ವಾಮಿ ಅವರನ್ನ ಕರಿಯಾ ಕುಮಾರಸ್ವಾಮಿ ಅನ್ನಿದ್ದು. ಅದು ಒಕ್ಕಲಿಗರ ಸ್ವಾಭಿಮಾನಕ್ಕೆ ಹೊಡೆತ ಕೊಟ್ಟಂಗಿದೆ. ಬಹಿರಂಗವಾಗಿ ಸಿಪಿ ಯೋಗೇಶ್ವರ್ ಬೇಸರ ವ್ಯಕ್ತಪಡಿಸಿದ್ದಾರೆ ಮತ್ತು ಆ ಹೇಳಿಕೆಯಿಂದ ಒಂದಿಷ್ಟು ಓಟ್ಗಳನ್ನು ತಾನು ಕಳ್ಕೊಂಡಿದ್ದೀನಿ ಅನ್ನೋದನ್ನ ಕೂಡ ಪರೋಕ್ಷವಾಗಿ ಸಿಪಿ ಯೋಗೇಶ್ವರ್ ಮಾತಾಡಿದ್ದಾರೆ. ಹಾಗಾದ್ರೆ ಸಿಪಿ ಯೋಗೇಶ್ವರ್ ಅವರ ಮಾತು ಮುಖಭಾವ ಹೇಗಿದೆ? ನಿನ್ನೆ ಸಿಪಿ ಯೋಗೇಶ್ವರ್ ಏನು ಮಾತಾಡಿದ್ರು ಕೇಳಿಸ್ಕೊಳ್ಳಿ. ಅನಿವಾರ್ಯ ಇತ್ತು ನನಗೆ ಇವತ್ತು ಕಾಂಗ್ರೆಸ್ಗೆ ಬರ್ತಕ್ಕಂಥ ಅನಿವಾರ್ಯ ಸ್ಥಿತಿಯನ್ನು ಮೊನ್ನೆ ಕುಮಾರಸ್ವಾಮಿ ಅವರು ನಿರ್ಮಾಣ ಮಾಡಿದರು. ನಾನು ಅನಿವಾರ್ಯವಾಗಿ ನಾನು ಕಟ್ಟಿದಂಥ ಪಾರ್ಟಿನ ಬಿಟ್ಟುಬಿಟ್ಟು ಇವತ್ತು ನನ್ನ ಮೂಲ ಪಕ್ಷ ಕಾಂಗ್ರೆಸ್ಗೆ ಬರಬೇಕಾಗಿ ಬಂತು. ಕಾರ್ಯಕರ್ತರಲ್ಲಿ ಆ ಸಮನ್ವಯ ಮಾಡೋ ಪ್ರಯತ್ನ ನಮ್ಮೆಲ್ಲ ನಾಯಕರು ಮಾಡಿದ್ರು. ನಮಗಿದ್ದಂಥ ಕಾಲಾವಧಿನಲ್ಲಿ ನಮ್ಮದೆಲ್ಲ ಹೋರಾಟ ಮಾಡಿದ್ದೀವಿ. ಎರಡು ಪಕ್ಷದ ಮುಖಂಡರುಗಳು ಹೋರಾಟ ಮಾಡಿದ್ದೀವಿ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಲೆಕ್ಕಾಚಾರ ಅಂದರೆ ಲೆಕ್ಕಾಚಾರ ಮಾಡೋರು ಮತದಾರರಲ್ವಾ. ಇವತ್ತು ನಾವು ಏನೇ ಮಾಡ್ಬೋದು. ಅವರು ಹೋರಾಟ ಮಾಡಿದ್ದಾರೆ, ನಾವು ಹೋರಾಟ ಮಾಡಿದ್ದೀವಿ. ಎರಡು ಪಕ್ಷಗಳು ಪ್ರಬಲ ಹೋರಾಟ ಮಾಡಿದ್ದೀವಿ. ಆದರೆ ಅವ್ರದ್ದೊಂದು ಅಂದರೆ ದೇವೇಗೌಡರು ಒಂದು ದೈತ್ಯ ಶಕ್ತಿ. ನಾವು ಏನೇ ಹೇಳಿದ್ರು ದೇವೇಗೌಡರಿಗೆ ಬೈದರೆ ಸಹಿಸ್ಕೋದೇ ಇರ್ತಕ್ಕಂಥ ಸಮುದಾಯ ಒಂದಿದೆ, ಕುಮಾರಸ್ವಾಮಿ ಬೈದರೆ ಸಹಿಸ್ಕೋದೇ ಇರ್ತಕ್ಕಂಥ ಸಮುದಾಯ ಒಂದಿದೆ. ಅದರಲ್ಲೂ ಅವ್ರನ್ನ ನೇರ ಟೀಕೆ ಮಾಡಿದಾಗ ಒಟ್ಟಾರೆ ಸಮುದಾಯ ಏನಾದ್ರು ಕ್ರೋಢೀಕರಣ ಆಗ್ಬಿಟ್ಟಿದ್ರೆ ನಮಗೆ ತೊಂದರೆ ಆಗ್ಬೋದು. ಜೊತೆಗೆ ಅವರು ಒಂದು ಪ್ರಾದೇಶಿಕವಾಗಿ ಆ ನೆಲೆಗಟ್ಟಿಟ್ಕೊಂಡೇ ಬಂದವರು. ನೋಡಿ, ಪಾರ್ಲಿಮೆಂಟ್ ಚುನಾವಣೆಯಲ್ಲಿ JDS BJP ಒಂದಾದ ಮೇಲೆ ಕಾಂಗ್ರೆಸ್ಗಿಂತ 25,000 ಲೀಡ್ ಬಂದಿತ್ತು. ಕಾಂಗ್ರೆಸ್ಸಿನ ಸ್ಥಿತಿನೂ ಅಷ್ಟು ಫೇವರಬಲ್ ಆಗಿ ಇರಲಿಲ್ಲ. ಇಲ್ಲಿ ಅನಿವಾರ್ಯ ಸಿಪಿ ಯೋಗೇಶ್ವರ್ ಅವರ ಮಾತು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ಎಲ್ಲ ಒಂದ್ ಕಡೆ ಅವರಿಗೆ ಸೋಲಿನ ಭೀತಿ ಕಾಡ್ತಾ ಇದೆ ಅಂತ. ಕಳೆದ ಬಾರಿಯ ಚುನಾವಣೆಯಲ್ಲೂ ಕೂಡ ಸಿಪಿ ಯೋಗೇಶ್ವರ್ ಇದೇ ರೀತಿ ಚುನಾವಣೆ ಆಗ್ತಾ ಇದ್ದಂಗೆನೆ ಒಂದು ರೀತಿ ಶಸ್ತ್ರತ್ಯಾಗ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಸಿಪಿ ಯೋಗೇಶ್ವರ್ ಅವರ ನಿನ್ನೆಯ ಮಾತುಗಳು ಕೂಡ ಎಲ್ಲ ಒಂದ್ ಕಡೆ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಹೇಳಿಕೊಳ್ಳಲಾಗದ ನೋವು ಮತ್ತು ಕೋಪ ಇದ್ದಂಗೆ ಕಾಣ್ತಾ ಇದೆ. ಸಿಪಿ ಯೋಗೇಶ್ವರ್, ಜಮೀರ್ ಅಹಮದ್ ಖಾನ್ ಸಿಪಿ ಯೋಗೇಶ್ವರ್ಗೆ ಮಾತ್ರ ಅಲ್ಲ, ಇಡೀ ಕಾಂಗ್ರೆಸ್ಗೆ ಒಂದು ರೀತಿ ನುಂಗಲಾಗದ ತುತ್ತಾಗ್ಬಿಟ್ಟಿದ್ದಾರೆ. ವಿವಾದಗಳ ಮೇಲೆ ವಿವಾದ ಮೈ ಮೇಲೆ ಎಳ್ಕೊಂಡು ಈಗ ಒಂದು ಕ್ಷೇತ್ರದ ಒಂದು ಅಭ್ಯರ್ಥಿಯ ಸೋಲಿಗೂ ಕಾರಣರಾಗುವ ಎಲ್ಲ ಲಕ್ಷಣಗಳನ್ನು ಸಾಧ್ಯಾಸಾಧ್ಯತೆಗಳನ್ನು ಸ್ವತಃ ಅಭ್ಯರ್ಥಿಯೇ ಮಾತಿನ ಮುಖಾಂತರ ತೋಡ್ಕೊಂಡಿರೋದು ಎಲ್ಲ ಒಂದು ಕಡೆ ಕಾಂಗ್ರೆಸ್ಗಾಗಿರೋ ಎಫೆಕ್ಟನ್ನು ತೋರಿಸ್ತಾ ಇದೆ. ರೂಪೇಶ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ರೂಪೇಶ್, ಎಲ್ಲ ಒಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿಯ ಸೋಲಿಗೆ ಕಾಂಗ್ರೆಸ್ನ ಸಚಿವರೇ ಕಾರಣರಾಗ್ತಾರೆ ಅನ್ನೋ ಮಾತುಗಳು ಅಭ್ಯರ್ಥಿ ಬಾಯಲ್ಲೇ ಬಂದಂಗಿದೆ. ಏನು ಸಿಪಿ ಯೋಗೇಶ್ವರ್ ಅವರ ಮಾತಿನ ಅರ್ಥ ಏನು? ಏನು ಅವರು ಶಸ್ತ್ರತ್ಯಾಗ ಮಾಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟನಾ? ಈ ಪ್ರಣೋತ್, ಇಲ್ಲಿ ಕೆಲವೊಂದಿಷ್ಟು ಚುನಾವಣೆಗಳಲ್ಲಿ ಕೆಲವೊಂದಿಷ್ಟು ಹೇಳಿಕೆಗಳು ಯಾವ ರೀತಿಯಾಗಿ ಇನ್ಫ್ಲುಯೆನ್ಸ್ ಮಾಡುತ್ತೆ ಅನ್ನೋದನ್ನ ನಾವು ಗಮನಿಸಬಹುದು. ಯಾಕಂತ ಹೇಳಿದ್ರೆ ಮಂಡ್ಯ ಚುನಾವಣೆ ವೇಳೆಯಲ್ಲಿ ಸುಮಲತೆಗೆ HD ರೇವಣ್ಣ ಅವರು ಹೇಳಿರುವಂತಹ ಮಾತುಗಳು, ಅದಾದ ಬಳಿಕವಾಗಿ ಒಂದಿಷ್ಟು ಉಪಚುನಾವಣೆಯಲ್ಲಿ ಒಂದಿಷ್ಟು ಹೇಳಿಕೆಗಳೆಲ್ಲವೂ ಕೂಡ ಇಡೀ ಚುನಾವಣೆಯ ಲೆಕ್ಕಾಚಾರಗಳನ್ನೇ ಬದಲು ಮಾಡ್ತವೆ. ಇಲ್ಲಿ ಚನ್ನಪಟ್ಟಣ ಅಂಗಳದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ. ಇಲ್ಲಿ ಜಮೀರ್ ಹೇಳಿಕೆಗಳು ಹೆಚ್ಚು ಹೆಚ್ಚು ಇನ್ಫ್ಲುಯೆನ್ಸ್ ಆಗ್ತಾ ಇದಾವೆ. ಕೊನೆಯ ಕ್ಷಣದಲ್ಲಿ ಒಕ್ಕಲಿಗ ಮತಗಳ ಕ್ರೋಢೀಕರಣ JDS ಅಂತ ಆಗ್ಲಿಕ್ಕೆ ಜಮೀರ್ ಅವರ ಹೇಳಿಕೆಯೇ ಸಹಾಯಕ ಆಯಿತು ಅನ್ನುವಂತ ಚರ್ಚೆಗಳು ಆಗ್ತಾ ಇದೆ. ಇದೇ ಮಾತನ್ನ ಈಗ ಸಿಪಿ ಯೋಗೇಶ್ವರ್ ಅವರು ಕೂಡ ಪುನರುಚ್ಚಾರವನ್ನ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಈ ಒಂದ್ 2-3 ಹೇಳಿಕೆಗಳನ್ನ ಕೊಡ್ತಾರೆ. ಒಂದು, ಕುಮಾರಸ್ವಾಮಿಗೆ ಕರಿಯಾ ಅಂತ ಹೇಳ್ತಾರೆ. ಕರಿಯಾ ಅಂತ ಹೇಳಿ ಅದಾದ ಬಳಿಕವಾಗಿ ನಾವು ಫ್ರೆಂಡ್ಲಿ ಆಗಿ ಮಾತಾಡ್ತೇವೆ ಅಂತೇಳಿ ಒಂದು ಸ್ಪಷ್ಟನೆಯನ್ನು ಕೊಟ್ಟರು. ಆದ್ರೆ ಕರಿಯಾ ಹೇಳಿಕೆ ಹೆಚ್ಚು ಹೆಚ್ಚು ಇನ್ಫ್ಲುಯೆನ್ಸ್ ಆಯ್ತೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಒಕ್ಕಲಿಗ ಕುಮಾರಸ್ವಾಮಿಯನ್ನ ಮುಸ್ಲಿಮರ ಹಣ ಹಾಕಿ ಕೊಂಡುಕೊಳ್ಳೋಣ ಅಂತ ಹೇಳಿಕೆಯನ್ನ ಹೇಳಿದ್ದು, ಇದನ್ನ ಬಿಜೆಪಿ JDS ಎಲ್ಲೂ ಕೂಡ ಇದನ್ನ ಎನ್ಕ್ಯಾಶ್ ಮಾಡ್ಕೊಂತ ಪ್ರಯತ್ನ ಮಾಡಿರಲಿಲ್ಲ. ಆದ್ರೆ ಬಿಜೆಪಿ ಪದೇ ಪದೇ ಈ ವಿಚಾರವನ್ನ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡೋದ್ರ ಮೂಲಕವಾಗಿ, ಹೋರಾಟ ಮಾಡೋದ್ರ ಮೂಲಕವಾಗಿ, ಹೇಳಿಕೆ ಕೊಡೋದ್ರ ಮೂಲಕವಾಗಿ ಡ್ಯಾಮೇಜ್ ಮಾಡ್ಲಿಕ್ಕೆ ಸಹಾಯಕ ಆಯ್ತು ಅಂತೇಳಿ ಭಾವಿಸ್ಕೊಳ್ಬಹುದು. ಅದಾದ ಬಳಿಕವಾಗಿ ಇದೇ ಮೊದಲೆಲ್ಲ ಜಮೀರ್ ಅಹಮದ್ ಸಾಕಷ್ಟು ಹೇಳಿಕೆಯನ್ನು ಕೊಟ್ಟಿದ್ರು. ಇಲ್ಲಿ
ಬೀದರ್ನಲ್ಲಿ ಒಂದು ಕಾರ್ಯಕ್ರಮದ ವೇಳೆಯಲ್ಲಿ ಒಂದು ಮಾತನ್ನ ಹೇಳ್ತಾರೆ ಏನಂತ ಹೇಳಿದ್ರೆ ಇಲ್ಲಿ ಈಶ್ವರ್ ಖಂಡ್ರೆ ಇರೋದೇ ಮುಸ್ಲಿಮರ ಕೆಲಸವನ್ನ ಮಾಡ್ಕೊಡಬೇಕು ಅಂತೇಳಿ ಹೇಳ್ತಾರೆ. ಅದಾದ ಬಳಿಕವಾಗಿ ವಕ್ಫ್ ಅದಾಲತ್ ಮಾಡ್ತಾರೆ. ಅದಾದ ಕೆಲವೇ ದಿನಗಳಲ್ಲಿ ಮ್ಯೂಟೇಷನ್ ಅಂದ್ರೆ ಪಹಣಿಯಲ್ಲೂ ಕೂಡ ವಕ್ಫ್ ಆಸ್ತಿ ಅಂತೇಳಿ ನಮೂದಾಗತ್ತೆ. ಇದೆಲ್ಲವೂ ಕೂಡ ವಿವಾದ ಕಾರಣ ಆಗತ್ತೆ. ಒಂದಿಷ್ಟು ಸರ್ಕಾರ ಸ್ಪಷ್ಟನೆ ಕೊಡೋದ್ರ ಮೂಲಕವಾಗಿ ವಕ್ಫ್ ಆಸ್ತಿ ಸಂಬಂಧಪಟ್ಟಾಗಿ ರೈತರನ್ನ ಒಕ್ಕಲೆಬ್ಬಿಸುದಿಲ್ಲ ಅಂತೇಳಿ ಒಂದ್ ಕಡೆ ಹೇಳ್ತಾ ಇದ್ರೆ, ಎಲ್ಲೆಲ್ಲ ವಕ್ಫ್ ಆಸ್ತಿ ಇದೆ ಅದೆಲ್ಲನೂ ಕೂಡ ನಾವು ಒಂದು ಮುಟ್ಟುಗೋಲು ಹಾಕೊಳ್ಬೇಕು ಅಂತ ಅರ್ಥದಲ್ಲಿ ಜಮೀರ್ ಅಹಮದ್ ಅವ್ರು ಮಾಡ್ತಾರೆ. ಈ ಎಲ್ಲಾ ಹೇಳಿಕೆಗಳು ಕೇವಲ ಚನ್ನಪಟ್ಟಣ ಅಂತ ಹೇಳಿ ಅಲ್ಲ, ಈ ವಕ್ಫ್ ಆಸ್ತಿ ಸಂಬಂಧಪಟ್ಟಂತ ವಿಚಾರಗಳು ಶಿಗ್ಗಾವಿಯಲ್ಲೂ ಸಂಡೂರಲ್ಲೂ ಕೂಡ ಒಂದಿಷ್ಟು ಹೇಳಿಕೆಗಳು, ಅದೇ ರೀತಿಯಾಗಿ ಬೇರೆ ಬೇರೆ ಕಡೆಯಲ್ಲೂ ಕೂಡ ಜಮೀರ್ ಅವರ ಹೇಳಿಕೆ ಇನ್ಫ್ಲುಯೆನ್ಸ್ ಆಗುತ್ತೆ. ಹೀಗಾಗಿ ಜಮೀರ್ ಅವರಿಗೆ ಹಿಂದೆನೂ ಕೂಡ ಎಚ್ಚರಿಕೆಯನ್ನು ಕೊಟ್ಟು ಒಂದಿಷ್ಟು ಪತ್ರವನ್ನ ಬರೆದಿದ್ರು ಶಾಸಕರುಗಳು. ಜಮೀರ್ ಅಹಮದ್ ಅವರು ವಕ್ಫ್ ಸಂಬಂಧಪಟ್ಟಾಗಿ ಸಾಕಷ್ಟು ಸರ್ಕಾರಕ್ಕೆ ಡ್ಯಾಮೇಜ್ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಲಾಗ್ತಾ ಇತ್ತು. ಇದೀಗ ಮತ್ತೆ ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟು ಚನ್ನಪಟ್ಟಣ ಸೋಲಿಗೂ ಕೂಡ ಕಾರಣ ಆಗ್ತಾರ ಅನ್ನುವಂತ ಪ್ರಶ್ನೆ ಎದುರಾಗಿದೆ. ಇದು ಬೇರೆ ಯಾರಿಗೂ ಅನಿಸ್ತಾ ಇರೋದಲ್ಲ, ಸ್ವತಃ ಅಭ್ಯರ್ಥಿ ಸಿಪಿ ಯೋಗೀಶ್ ಅವರಿಗೆ ಅನಿಸ್ತಾ ಇದೆ. ಹೀಗಾಗಿ ಇದು ನಿಜಕ್ಕೂ ಕೂಡ ಇನ್ಫ್ಲುಯೆನ್ಸ್ ಆಗಿರ್ಬಹುದು ಅಂತೇಳಿ ನಾವು ಭಾವಿಸ್ಕೊಳ್ಬಹುದು. ರೈಟ್, ಓಕೆ, ಥ್ಯಾಂಕ್ ಯು ರೂಪೇಶ್ ಮಾಹಿತಿಗೆ.